ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಸ್ಮಿತಾ. ನನ್ನ ಸ್ಮಿತಾ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಮೆಹಂದಿ ಡಿಸೈನ್ನ ನಾವು ಫಸ್ಟು ಯಾವ ರೀತಿ ಕಲಿಯೋದು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಾನು ಕೆಲವೊಂದು ಮೆಹಂದಿ ಡಿಸೈನ್ ನಾನು ಪಾರ್ಲರ್ಗೆ ಹೋಗಿ ಕಲಿಯುವಾಗ ಆ ಒಂದು ಡಿಸೈನ್ ತಗೊಂಡು ಕಲ್ತಿದ್ದೆ. ಆ ಒಂದು ಡಿಸೈನ್ನ ನಾನು ನನ್ನ ಒಂದು ಯೂಟ್ಯೂಬ್ ಚಾನಲ್ ಇವತ್ತು ಶೇರ್ ಮಾಡ್ಕೊಳ್ತಿದ್ದೀನಿ. ನಾವು ಯಾವ ರೀತಿ ಈ ಒಂದು ಮೆಹಂದಿ ಡಿಸೈನ್ನ ಕಲಿಬೇಕಾದ್ರೆ ಪ್ರಾಕ್ಟೀಸ್ ಮಾಡಬೇಕು ಅಂತ ಈ ಒಂದು ಫುಲ್ ವಿಡಿಯೋನ ನೋಡಿದ್ರೆ ನಿಮಗೆ ಫುಲ್ಲು ಇನ್ಫಾರ್ಮೇಷನ್ ಸಿಗುತ್ತೆ. ಯಾರಿಗೆ ಗೊತ್ತಿಲ್ಲ, ಖಂಡಿತವಾಗಿಯೂ ಮೆಹಂದಿ ಡಿಸೈನ್ ನನಗೆ ಮಾಡೋಕ್ಕೆ ಬರಲ್ಲ ಅನ್ನೋ ಥರ ಒಂದು ಇದ್ದರೆ ಫೀಲ್ ಇದ್ದರೆ ಖಂಡಿತವಾಗಿಯೂ ನಾನು ಈ ಒಂದು ವಿಡಿಯೋದಲ್ಲಿ ಫುಲ್ ಇನ್ಫಾರ್ಮೇಷನ್ ಅದ್ರ ಬಗ್ಗೆ ಕೊಡ್ತೀನಿ. ಮತ್ತು ನನ್ನ ಒಂದು ಮೆಹಂದಿ ಡಿಸೈನ್ನ ನಾನು ಕಲ್ತಿರುವಂಥದ್ದು ಆಗ ಪ್ರತಿಯೊಂದು ಒಂದು ಮೆಹಂದಿ ಡಿಸೈನ್ದು ಪ್ರಿಂಟೌಟ್ ಎಲ್ಲ ನನಗೆ ಮೆಹಂದಿ ಕ್ಲಾಸ್ ಕಲಿಯುವಾಗ ಕೊಟ್ಟಿದ್ದರು. ಅದನ್ನೆಲ್ಲ ನಾನು ಪ್ರಿಂಟೌಟ್ ತೊಗೊಂಡಿದ್ದೆ. ಅದನ್ನು ಕೂಡ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡಿಕೊಂಡು ಯಾವ ರೀತಿ ನಾವು ಕಲಿಬೋದು ಮೆಹಂದಿ ಡಿಸೈನ್ನ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಫುಲ್ಲು ಡೀಟೇಲ್ಸ್ನ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್. ಖಂಡಿತವಾಗಿಯೂ ಈ ಒಂದು ವಿಡಿಯೋ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಅದೇ ರೀತಿ ಈ ವಿಡಿಯೋನ ನಾವು ನೋಡ್ಕೊಂಬರೋಣ. ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಮೆಹಂದಿ ಕ್ಲಾಸ್ ಕಲಿಯೋಕ್ಕೆ ಅಂತೇಳಿ ಬನ್ನಿ ಫ್ರೆಂಡ್ಸ್. ನೋಡ್ಬೋದು, ಇದು ಮ್ಯಾರೇಜ್ ಟೈಮಿಗೆ ಬಿಡಿಸುವಂತಹ ಒಂದು ಮೆಹಂದಿ ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು ಡಿಸೈನು ನೋಡಿ. ಇದನ್ನು ಕೂಡ ನೀವು ಡ್ರಾ ಮಾಡಿ ಕಲ್ತ್ಕೋಬೋದು ಆರಾಮ್ಸೆ. ಮತ್ತು ಇದು ಮ್ಯಾರೇಜ್ ಟೈಮ್ಗೆ ಮದುಮಗಳಿಗೆಲ್ಲ ಬಿಡಿಸುವಂತಹ ಡಿಸೈನ್ ಅಂತಲೇ ಹೇಳ್ಬೋದು. ಅದೇ ರೀತಿ ಇನ್ನೊಂದು ಡಿಸೈನ್ ಅದೇ ರೀತಿ ನೋಡಿ, ಇದು ಕೂಡ ಬೇರೆ ಒಂದು ಡಿಸೈನು. ಇದೆಲ್ಲ ನಾನು ಪಾರ್ಲರಲ್ಲಿ ಕಲಿಯುವಾಗ ಈ ಒಂದು ಪಿಕ್ಚರ್ಗಳನ್ನ ನಾನು ಡ್ರಾ ಮಾಡಿ ಕಲಿತಿದ್ದೆ. ಅಂದರೆ ಫಸ್ಟು ನಾವು ಪೆನ್ಸಿಲಲ್ಲಿ ಡ್ರಾ ಮಾಡ್ತೀವಿ. ಈ ಒಂದು ಪಿಕ್ಚರ್ಗಳನ್ನ ನೋಡಿಕೊಂಡು ನಾವು ಪೆನ್ಸಿಲಲ್ಲಿ ಡ್ರಾ ಆದ ನಂತರ ನಾವು ಅದನ್ನು ಮೆಹಂದಿಯಲ್ಲಿ ಬೇರೆಯವರ ಕೈಗೆ ಅಥವಾ ನಾವೊಂದು ವೈಟ್ ಪೇಪರ್ ಮೇಲೆ ಕೂಡ ಡ್ರಾ ಮಾಡ್ತೀವಿ ಫಸ್ಟು ಬೇರೆಯವರ ಕೈಗೆ. ಅಂದರೆ ನಾವು ಕಲಿತಾ ಇರುವಾಗ ಯಾರಾದರೂ ನಮ್ಮ ಫ್ರೆಂಡ್ಸು ಆ ರೀತಿ ಎಲ್ಲ ಇರ್ತಾರಲ್ವ, ಇದು ನೋಡಿ ತುಂಬ ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ. ಇದು ಮ್ಯಾರೇಜ್ ಫಂಕ್ಷನಿಗೆಲ್ಲ ಸೂಪರಾಗಿರುತ್ತೆ. ಮತ್ತು ಮದುಮಗಳಿಗೆ ಕೂಡ ಇದು ಡ್ರಾ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಡ್ರಾ ಮೀನ್ಸ್ ಮೆಹಂದಿ ಹಾಕೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಕೂಡ ಚೆನ್ನಾಗಿದೆ, ಗ್ರ್ಯಾಂಡ್ ಡಿಸೈನ್ ಅಂತಲೇ ಹೇಳ್ಬೋದು. ಮದುವೆ ಟೈಮಲ್ಲಿ ಬಿಡಿಸುವಂತಹ ಇದು ಒಂದು ಮೆಹಂದಿ ಡಿಸೈನು. ಇನ್ನೊಂದು ನೋಡಿ, ಇದು ಕೂಡ ಅದೇ ರೀತಿ ಮದುವೆ ಟೈಮು ಇದು ಬಿಡಿಸುವಂಥದ್ದು. ಕೈಗೆ ಫುಲ್ಲು ಕೈಗೆ ಬೇಕಾದರೆ ಈ ಥರ ಡಿಸೈನ್ ಎಲ್ಲ ಹಾಕ್ಬೋದು ಮದುಮಗಳಿಗೆ. ಇದು ಕೂಡ ನೋಡ್ಬೋದು. ಇದನ್ನೆಲ್ಲವನ್ನು ಕೂಡ ನಾವು ಪೆನ್ಸಿಲಲ್ಲಿ ಫಸ್ಟು ಡ್ರಾ ಮಾಡ್ತೀವಿ. ಆಮೇಲೆ ಒಂದು ವೈಟ್ ಪೇಪರ್ ಮೇಲೆ ನಾವು ಮೆಹಂದಿಯನ್ನು ತಗೊಂಡು ಡ್ರಾ ಮಾಡ್ತೀವಿ. ನಂತರ ಇದು ಕೂಡ ಒಂದು ಮ್ಯಾರೇಜ್ ಡೇ ಡಿಸೈನು. ನಂತರ ಇದು ನೋಡಿ, ಲೆಗ್ಗಿಗೆ ಬೇಕಾಗುವಂತಹ ಮದುಮಗಳದ್ದು ಡಿಸೈನು. ಇದು ಕೂಡ ಈ ರೀತಿ ನೋಡಿ, ನೀವು ನೋಡ್ತಾ ಇರ್ಬೋದು. ಇದೊಂದು ಲೆಗ್ ಡಿಸೈನು, ಮ್ಯಾರೇಜ್ ಟೈಮಲ್ಲಿ ಹಾಕುವಂಥದ್ದು, ಫಂಕ್ಷನ್ ಟೈಮಲ್ಲಿ ಎಲ್ಲ. ಇದು ಕೂಡ ಆ ರೀತಿ ಫುಲ್ ಡಿಸೈನು ನೀವು ನೋಡ್ಬೋದು. ಇನ್ನೊಂದು ಕೂಡ ಲೆಗ್ಗಿದ್ದು ನಾನು ತೋರಿಸ್ತೀನಿ. ಇನ್ನೊಂದು ಡಿಸೈನ್ ಕೂಡ ಇದೆ. ಇದು ಕೂಡ ಸಿಂಪಲ್ಲಾಗಿ ತುಂಬ ಚೆನ್ನಾಗಿದೆ. ಇದು ಕೂಡ ಮ್ಯಾರೇಜ್ ಟೈಮಲ್ಲಿ ಒಳ್ಳೆ ಲುಕ್ ಕೊಡುತ್ತೆ ಈ ಒಂದು ಡಿಸೈನ್ನ ಬಿಡಿಸಿದ್ರೆ. ಇದೆಲ್ಲ ನಾನು ಪಾರ್ಲರ್ ಟೈಮಲ್ಲಿ ಕಲಿತಂತಹ ಡಿಸೈನು. ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಬೇಕು ಅಂತ ಶೇರ್ ಮಾಡ್ಕೊಳ್ತಿದ್ದೀನಿ. ಇದು ಕೂಡ ಮ್ಯಾರೇಜ್ ಟೈಮಲ್ಲಿ ನಾವು ಕಲ್ತ್ಕೊಂಡು ಬಿಡಿಸುವಂತಹ ಒಂದು ಡಿಸೈನ್ ಅಂತಲೇ ಹೇಳ್ಬೋದು. ಇದು ಕೂಡ ಗ್ರ್ಯಾಂಡ್ ಲುಕ್ ಆಗಿರುವಂತಹ ಒಂದು ಮೆಹಂದಿ ಡಿಸೈನು. ಇದು ಕೂಡ ಒಂದು ಗ್ರ್ಯಾಂಡ್ ಲುಕ್ಕು ಮೆಹಂದಿಗೆ. ಯಾರಿಗಾದರೂ ಮದುವೆ ಟೈಮ್ ಬೇಕು ಅಂದರೆ ಈ ರೀತಿ ಕೂಡ ನಾವು ಈ ರೀತಿ ಕೂಡ ಕಲ್ತ್ಕೊಂಡು ಮೆಹಂದಿಯನ್ನು ಹಾಕ್ಬೋದು ಫ್ರೆಂಡ್ಸ್. ನೀವು ನೋಡ್ತಾ ಇರ್ಬೋದು. ಇನ್ನೊಂದು ಕೂಡ ಲೆಗ್ ಡಿಸೈನು ನೋಡಿ, ಎಷ್ಟು ಚೆನ್ನಾಗಿದೆ ಲೆಗ್ ಮೆಹಂದಿ ಡಿಸೈನ್. ಇದು ಕಾಲಿಗೆ ಮದುವೆ ಹೆಣ್ಣಿಗೆ ಹಾಕುವಂತಹ ಡಿಸೈನ್ ಅಂತಲೇ ಹೇಳ್ಬೋದು. ಇದೆಲ್ಲ ಈ ರೀತಿ ಫಸ್ಟು ನಾವು ಸಿಂಪಲ್ ಆಗಿರುವಂತಹ ಒಂದು ಮೆಹಂದಿ ಡಿಸೈನನ್ನು ಕಲ್ತ್ಕೊಳ್ಬೇಕಾಗುತ್ತೆ. ಸಿಂಪಲ್ ಆಗಿ ಇದು ನೋಡಿ, ಈ ರೀತಿ ನಮಗೆ ಒಂದು ವೈಟ್ ಪೇಪರಲ್ಲಿ ಪೆನ್ಸಿಲಲ್ಲಿ ಡ್ರಾ ಮಾಡಿಸ್ತಾರೆ ಫಸ್ಟು ನಮಗೆ ಪಾರ್ಲರಲ್ಲಿ. ನೀವು ನೋಡ್ತಾ ಇರ್ಬೋದು. ಇದನ್ನು ನಾನು ಬಿಡಿಸಿದ್ದು ಜೆರಾಕ್ಸ್ ತಗೊಂಡು ಇಟ್ಕೊಂಡಿದ್ದೀನಿ ಪೆನ್ಸಿಲಲ್ಲಿ ನೋಡಿ. ಈ ರೀತಿ ಕಲ್ತಿರುವಂಥದ್ದು ಇದು ಎಲ್ಲ. ಆವಾಗ ಪಾರ್ಲರ್ ಟೈಮ್ ನಾನು ಕಲಿತಾ ಇರುವಾಗ ನೋಡಿ, ಇದು ಒಂದು ಸಿಂಪಲ್ ಆಗಿರುವಂಥ ಡಿಸೈನು. ಇದು ಕೂಡ ಈ ರೀತಿ ನೋಡಿ, ನಾವು ವೈಟ್ ಪೇಪರಲ್ಲಿ ಈ ರೀತಿ ಇದು ಡ್ರಾ ಮಾಡ್ತೀವಿ ಪೆನ್ಸಿಲಲ್ಲಿ. ಈ ರೀತಿ ನೀವು ಫಸ್ಟು ಕೊಡುವಾಗ ಸಿಂಪಲ್ ಡಿಸೈನನ್ನು ಡ್ರಾ ಮಾಡಿಕೊಂಡು ಕಲಿಬೇಕು. ಆಮೇಲೆ ಗ್ರ್ಯಾಂಡ್ ಲುಕ್ ಇರುವಂತಹ ಮೆಹಂದಿ ಡಿಸೈನು ನೀವು ಕಲ್ತ್ಕೊಳ್ಬೇಕಾಗುತ್ತೆ. ನಂತರ ನೀವು ಒಂದು ವೈಟ್ ಪೇಪರ್ ಮೇಲೆ ಮೆಹಂದಿಯನ್ನು
ಒಂದು ಮೆಹಂದಿ ಟ್ಯೂಬಲ್ಲಿ ಬಿಡಿಸ್ಬೇಕಾಗುತ್ತೆ. ಬಿಡಿಸಾದ ನಂತರ ಮತ್ತೆ ನೀವು ಬೇರೆ ಯಾರಿಗಾದರೂ ಅಂದರೆ ನಿಮ್ಮ ಫ್ರೆಂಡ್ಸು ರಿಲೇಟಿವ್ ಈ ರೀತಿ ಯಾರಿಗಾದರೂ ಇದ್ದರೆ ಅವರು ಒಂದು ಕೈ ಮೇಲೆ ಡ್ರಾ ಮಾಡ್ತಾ ಮಾಡ್ತಾ ನಿಮಗೆ ಒಂದು ರೂಢಿ ಆಗುತ್ತೆ. ಆವಾಗ ಒಳ್ಳೆ ಗುಡ್ ಆಗಿರುವಂತಹ ಮೆಹಂದಿ ಡಿಸೈನ್ ನಿಮಗೆ ಚೆನ್ನಾಗಿ ಬಿಡಿಸೋಕ್ಕೆ ಬರುತ್ತೆ. ಅದೇ ರೀತಿ ನೀವು ಕಲ್ತ್ಕೊಳ್ಳೋವಂಥದ್ದು ನಮಗೆ ಕೂಡ ಪಾರ್ಲರಲ್ಲಿ ಇದೇ ರೀತಿ ಕಲ್ತ್ಕೊಳ್ಳೋದು. ಫಸ್ಟು ಪೆನ್ಸಿಲಲ್ಲಿ ಡ್ರಾ ಮಾಡೋಕ್ಕೆ ಹೇಳ್ತಾರೆ, ಆಮೇಲೆ ವೈಟ್ ಪೇಪರಲ್ಲಿ ಒಂದು ಟ್ಯೂಬ್ ತೊಗೊಂಡ್ಬಿಟ್ಟು ಮೆಹಂದಿ ಟ್ಯೂಬ್ ತೊಗೊಂಡು ಅದರಲ್ಲಿ ಒಂದು ಡ್ರಾ ಮಾಡೋಕ್ಕೆ ಹೇಳ್ತಾರೆ ನಮಗೆ. ನಂತರ ನಾವು ಬೇರೆಯವರಿಗೆ ಯಾರಿಗಾದರೂ ಕೈಗೆ ಫ್ರೆಂಡ್ಸಿಗಾಗಲಿ ಯಾರಿಗಾದರೂ ರಿಲೇಟಿವ್ಗೆ ಕಲ್ತ್ಕೊಳ್ಳಿ ಮನೇಲಿ ಯಾರ್ಯಾರಿಗೆ ಅಂತ ಹೇಳ್ತಾರೆ. ಮತ್ತು ನಮ್ಮ ಒಂದು ಕೈಗೆ ಕೂಡ ನಾವು ಬಿಡಿಸ್ಕೊಂಡು ಡ್ರಾ ಮಾಡಿಕೊಂಡು ಕಲ್ತ್ಕೊಬೋದು. ಬಟ್ ನಮಗೆ ಯಾವಾಗಲೂ ಬಿಡಿಸ್ಕೊಳ್ಳೋಕ್ಕಾಗಲ್ಲ, ಯಾಕಂದರೆ ಮೆಹಂದಿ ಇದ್ದೇ ಇರುತ್ತೆ ಕೈಯಲ್ಲಿ. ಆದ್ದರಿಂದ ನಾವು ಬೇರೆಯವರಿಗೆ ಆ ರೀತಿ ಯಾರೋ ಚಿಕ್ಕ ಮಕ್ಕಳು ಯಾರಾದರೂ ಇದ್ದರೆ ಫ್ಯಾಮಿಲಿಯವರು ಇದ್ದರೆ ಅವರಿಗೆ ಬಿಡಿಸು ನೀವು ಆರಾಮ್ಸೆ ಮೆಹಂದಿ ಒಂದು ಡಿಸೈನ್ನ ಕಲಿಬೋದು ಅಂತಲೇ ಹೇಳ್ತೀನಿ. ನಂತರ ನಾವು ಈ ಒಂದು ಎಲ್ಲ ಡಿಸೈನ್ ಪಾರ್ಲರಲ್ಲಿ ನಾನು ಕಲಿಯುವಾಗ ತಗೊಂಡಿರುವಂಥದ್ದು. ಆರಾಮ್ಸೆ ನೀವು ಕೂಡ ಈ ರೀತಿ ಡ್ರಾ ಮಾಡಿಕೊಂಡು ಆರಾಮ್ಸೆ ಮೆಹಂದಿ ಡಿಸೈನನ್ನು ನೀವು ಕಲಿಬೋದು. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿ ತಿಳ್ಕೊಂಡು ಇಷ್ಟ ಆಗಿದ್ರೆ ಏನು ಮಾಡಬೇಕಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.